ಫ್ರೀ ಲೂಸ್ ಬಿಡಿ. ಇದು ಎಂಥ ಮೈಗ್ರೇನ್ ಇದನ್ನು ನೆಕ್ಕಿಂದ ಪ್ರಾಬ್ಲಮ್ ಬಂದರೆ, ಈಗ ಮೊಬೈಲಿಂದ ಪ್ರಾಬ್ಲಮ್ ಬರುತ್ತಲ್ಲ, ಎಲ್ಲ ಪ್ರಾಬ್ಲಮ್ ಈ ನೆಕ್ಕಿಂದನೇ ಬರೋದು. ಇದನ್ನು ಈಸಿಯಾಗಿ ಏನು ಮಾಡ್ಬೋದು, ಇದು ಸಾಲ್ವ್ ಮಾಡ್ಬೋದು. ಇದು ಎಂಥ ನೀ ಪ್ರಾಬ್ಲಮು ಇದನ್ನು ಸರಿ ಮಾಡ್ಬೋದು. ಕೆಲವು ನೀ ಪ್ರಾಬ್ಲಮ್ಗಳು ನೀನಲ್ಲಿ ಮಾತ್ರ ಇರಲ್ಲ, ಕೆಲವು ನೀ ಪ್ರಾಬ್ಲಮ್ ಲೋಯರ್ ಬ್ಯಾಕಿಂದನೂ ಬರುತ್ತೆ. ಸೊ ಅದರಿಂದ ಸೊಂಟ ನೋವಿಂದನೂ ಬರುತ್ತೆ. ಓಪನ್ ಮಾಡಿ, ಕ್ಲೋಸ್ ಮಾಡಿ, ಓಪನ್ ಮಾಡಿ, ಕ್ಲೋಸ್ ಮಾಡಿ. ಇದು ಥೈರಾಯ್ಡ್ ಗ್ಲ್ಯಾಂಡನ್ನು ನಾವು ಆ್ಯಕ್ಟಿವೇಟ್ ಮಾಡೋದು. ನೋಡಿ ಇಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ನೋಡಿ ಇಲ್ಲಿ ಡೌನ್ ಇದೆ, ಇಲ್ಲಿ ಡೌನ್ ಇದೆ, ಇಲ್ಲಿ ಡೌನ್ ಇದೆ, ಇಲ್ಲಿ ಡೌನ್ ಇದೆ, ಇಲ್ಲಿ ಡೌನ್ ಇದೆ. ನೋಡಿದ್ದೀರಾ ಡಿಫ್ರೆನ್ಸ್ ಕಾಣುತ್ತಾ? ನೋಡಿ ಡಿಫ್ರೆನ್ಸ್ ಕಾಣುತ್ತೆ. ಸೊ ಇದನ್ನು ನಾವು ಸರಿ ಮಾಡಬೇಕು. ನೆಕ್ನಲ್ಲಿ 7 ಬೋನ್ ಇದೆ, C1 to C7. ಇದನ್ನು ನಾವೇನು ಮಾಡಬೇಕು, ನಾವು ಅಲೈನ್ ಮಾಡಬೇಕು. ಸರಿಯಾ? ಈಗ ನಾನೇ ಮಾಡಿಸ್ಕೊಂಡು ನೋಡ್ತೀನಿ ಒಂದ್ಸರಿ ಹೇಗೆ ಇರುತ್ತೆ ಅಂತ. ಫಸ್ಟ್ ಟೈಮು ನೋಡೋಣ ಸರ್. ಆಯಿತು, ಓಕೆ, ಮಾಡುವ. ಫಸ್ಟು ಮಲ್ಕೊಳ್ಳಿ, ಬನ್ನಿ, ಅದು ಆಮೇಲೆ ಮಾಡೋಣ. ಇದ್ರ ಮೇಲೆ ಮಲಗಬೇಕಾ ಸರ್ ನಾನು? ಆಮೇಲೆ ಯಾಕಂದರೆ ನಾನು ಆ ಕಡೆ ಹೋಗೋಕ್ಕಾಗಲ್ಲ, ಹಿಂಗಿದ್ರೆ ಹೋಗ್ಬೋದು. ಬರೋಣ ಬಿಡಿ. ಲೂಸ್ ಬಿಡಿ. ಏನು ಮಾಡಕ್ಕೆ ಹೋಗ್ಬಿಡಿ. ಇದು ನಾವು ಏನು ಮಾಡ್ತೀವಿ ಅಂದರೆ, ಇದು ಈ ಲೋಯರ್ ಹಿಬ್ ಇದೆಯಲ್ಲ, ಹಿಬ್ಬಿಂದ ಫೆಮ್ಯೂರಿಂದ ಇರುತ್ತೆ, ಅದು ಫೆಮ್ಯೂರನ್ನು ಅಡ್ಜಸ್ಟ್ ಮಾಡೋದು ಇದು. ಆಯಿತಾ? ಓಕೆ, ನೆಕ್ಸ್ಟು ಮಂಡಿ. ಈ ಮಂಡಿನ ಡಾನ್ ಥೆರಪಿನಲ್ಲಿ ಬೇರೆ ಬೇರೆ ಮೆಥಡ್ ಇರುತ್ತೆ. ನನಗೆ ಈಸಿಯಾಗಿ ಈ ಮೆಥಡ್ನಲ್ಲಿ ಮಾಡ್ತಾ ಇರೋದು. ಇದು ಎಂಥ ನೀ ಪ್ರಾಬ್ಲಮು ಇದನ್ನು ಸರಿ ಮಾಡ್ಬೋದು. ಕೆಲವು ನೀ ಪ್ರಾಬ್ಲಮ್ಗಳು ನೀನಲ್ಲಿ ಮಾತ್ರ ಇರಲ್ಲ, ಕೆಲವು ನೀ ಪ್ರಾಬ್ಲಮ್ ಲೋಯರ್ ಬ್ಯಾಕಿಂದನೂ ಬರುತ್ತೆ. ಸೊ ಅದರಿಂದ ಸೊಂಟ ನೋವಿಂದನೂ ಬರುತ್ತೆ. ಸೊ ಅವಾಗ ಅದರಿಂದ ನಾವು ಏನು ಮಾಡ್ಬೋದು, ಸರಿ ಮಾಡ್ಬೋದು. ಈಗ ಕೆಲವು ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ. ಆರ್ಥ್ರೈಟಿಸ್ ಪ್ರಾಬ್ಲಮ್ ಮಾತ್ರ ನೀವು ಫುಲ್ ನೇಚರ್ಗೆ ಹೋಗ್ಬಿಡ್ಬೇಕು. ಇದು ಅಕ್ಯುಪಂಕ್ಚರ್ ಸಮೇತ ನೀವು ಫುಲ್ ನೇಚರ್ಗೆ ಹೋಗ್ಬಿಡ್ಬೇಕು. ಕುಕ್ಡ್ ಫುಡ್ ಏನು ತಿನ್ನಬಾರ್ದು. ಒಂದು ಸೈಡ್ ಮೇಲೆ, ಈಗ ಒಂದು ಸೈಡ್. ಇದು ಡಾನ್ ಥೆರಪಿನಾ ಸರ್? ಇದು ಡಾನ್ ಥೆರಪಿ, DORN, ಡಾನ್ ಥೆರಪಿ. ಈ ಕಡೆ ಮಲಗಿ. ಉಲ್ಟಾ ಮಲಗಿ. ನಿಧಾನವಾಗಿ ಕೆಳಗೆ ಇಳ್ಕೊಳ್ಳಿ, ನಿಧಾನವಾಗಿ ಬನ್ನಿ. ಬೋನ್ಸ್ ಥ್ರಾಸಿಕ್ T1 to T12 ಇದನ್ನು ನಾವು ಅಲೈನ್ ಮಾಡಬೇಕು. ನೋಡಿ ಇಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ನೋಡಿ ಇಲ್ಲಿ ಡೌನ್ ಇದೆ, ಇಲ್ಲಿ ಡೌನ್ ಇದೆ, ಇಲ್ಲಿ ಡೌನ್ ಇದೆ, ಇಲ್ಲಿ ಡೌನ್ ಇದೆ, ಇಲ್ಲಿ ಡೌನ್ ಇದೆ. ನೋಡಿದ್ದೀರಾ ಡಿಫ್ರೆನ್ಸ್ ಕಾಣುತ್ತಾ? ನೋಡಿ ಡಿಫ್ರೆನ್ಸ್ ಕಾಣುತ್ತೆ. ಸೊ ಇದನ್ನು ನಾವು ಸರಿ ಮಾಡಬೇಕು. ನೋಡಿ ಇದು ಬೆಂಡೇ ಆಗಿಬಿಟ್ಟಿದೆ, ಇಲ್ಲಿಂದ ಇದು ಬೆಂಡೇ ಆಗಿಬಿಟ್ಟಿದೆ, ಹಿಂದೆ ಬಂದು ಹಿಂಗೆ ಬಂದಾಗ್ಬಿಟ್ಟಿದೆ. ಸೊ ಇದನ್ನು ಸರಿ ಮಾಡುವ, ಸರಿನಾ? ಓಕೆ, ನೀವೇನು ಮಾಡಬೇಕು, ಅದಕ್ಕೂ ಕೈ ಬೀಸಬೇಕು. ನೋಡಿ ಸ್ಟ್ರೈಟ್ ಮಾಡಿ, ಸ್ಟ್ರೈಟ್.
ಹಾಗೆ ಇರಿ. ಸರಿ, ಇವಾಗ ಟೆಸ್ಟ್ ಮಾಡೋಣ. ನೋಡಿ, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಡಿಫ್ರೆನ್ಸ್ ಕಾಣುತ್ತಾ? ಏನಿದೆ ನೋಡಿ, ನೋಡಿದಿರಾ? ಫಸ್ಟ್ ಹೆಂಗಿತ್ತು? ಬಲ ಕಡೆ ಫುಲ್ಲು ಡೌನ್ ಇತ್ತು ಅಲ್ವಾ? ಇವಾಗ ಹೇಗಿದೆ? ಈಗ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಸೊ ಇದೇ ಇದು ಅಲೈನ್ಮೆಂಟ್ ಮಾಡೋದು, ಸ್ಪೈನ್ ಅಲೈನ್ಮೆಂಟ್. ಏನೀಗ ಎದ್ದು ವಾಕ್ ಮಾಡಿ, ಬ್ರೀದ್ ಇನ್ ಬ್ರೀದ್ ಔಟ್, ವಾಕ್ ಮಾಡಿ. ಮುಗಿತಕೊಂಡು ಬಾಯಿಂದ ಬಿಡಬೇಕು. ಜಸ್ಟ್ ವಾಕ್ ಅನ್ಕಮ್. ಈಗ ಒಂದು ವಾಕ್ ಮಾಡ್ಕೊಂಡು ಬರಬೇಕು. ಆಯಿತಾ? ಇದು ಥ್ರಾಸಿಕ್ ಆಯಿತು. ನೆಕ್ಸ್ಟು ಈ ಶೋಲ್ಡರ್ ಕಾಲರ್ ಬೋನ್ನ ಅಡ್ಜಸ್ಟ್ ಮಾಡೋದು. ನೋಡಿ, ಈ ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ ನೋಡಿ, ನೋಡಿ ಹಿಂಗೆ ಮಾಡಿ, ಹಂಗೆ ಮಾಡಿ, ಮಾಡಿ. ಇದು ಮಾಡಿ. ಓಕೆ, ಫ್ರೀ ಲೂಸ್ ಬಿಡಿ. ಓಕೆ, ಇವಾಗ ನೆಕ್ನಲ್ಲಿ 7 ಬೋನ್ ಇದೆ, C1 to C7. ಇದನ್ನು ನಾವೇನು ಮಾಡಬೇಕು? ನಾವು ಅಲೈನ್ ಮಾಡಬೇಕು. ನೋಡಿ, ಇವಕ್ಕೆಲ್ಲ ಎಡಕಡೆ ಪ್ರಾಬ್ಲಮ್ ಆಗಿದೆ. ನೋಡಿ, ಎಡಕಡೆ ಆಗಿದೆ, ಬಲ ಕಡೆ ನೋಡಿ ಡೌನ್ ಆಗಿದೆ. ನೋಡಿ, ಫುಲ್ ಡೌನ್ ಆಗಿದೆ. ನೋಡಿ, ಡೌನ್ ಆಗಿದೆ. ನೋಡಿ, ಇದೆಲ್ಲ ನಾವೇನು ಮಾಡಬೇಕು? ಕಂಡಿಡಿದು ಏನು ಮಾಡಬೇಕು? ಅದನ್ನು ಅಲೈನ್ ಮಾಡಬೇಕು. ಸರಿನಾ? ಮಾಡುವ? ಓಕೆ, ತಲೆ ಆಡಿಸ್ಬೇಕು, ಲೆಫ್ಟ್ ರೈಟ್. ಮಾಡಿ. ಓಕೆ, ಇದು ಎಂಥ ಮೈಗ್ರೇನ್ ಇದನ್ನು ನೆಕ್ಕಿಂದ ಪ್ರಾಬ್ಲಮ್ ಬಂದರೆ, ಈಗ ಮೊಬೈಲಿಂದ ಪ್ರಾಬ್ಲಮ್ ಬರುತ್ತಲ್ಲ, ಎಲ್ಲ ಪ್ರಾಬ್ಲಮ್ ಈ ನೆಕ್ಕಿಂದನೇ ಬರೋದು. ಇದನ್ನು ಈಸಿಯಾಗಿ ಏನು ಮಾಡ್ಬೋದು? ಇದು ಸಾಲ್ವ್ ಮಾಡ್ಬೋದು. ಓಕೆ, ನಾವಿವಾಗ ಟೆಸ್ಟ್ ಮಾಡ್ಬಿಡೋಣ. ನೋಡಿ, ಈಗ ನೋಡಿ, ಗೊತ್ತಾಯ್ತಾ? ಈಗ ಚೇಂಜ್ ಆಗಿದೆಯಾ ಅಣ್ಣ? ನೀವು ನೋಡಿ, ಚೇಂಜ್ ಆಗಿದೆ ನೋಡಿ. ಸೊ ಇಟ್ಸ್ ಅ ಡಿಫ್ರೆನ್ಸ್. ಇಟ್ ಈಸ್ ನೋಡಿ, ಒಂದೇ ಸಿಟಿಯಲ್ಲಿ ಇಷ್ಟು ಅಂದರೆ 3-4 ಸಿಟಿ ಅಂದರೆ ಫುಲ್ಲು ಏನಾಗುತ್ತೆ? ನಾರ್ಮಲೈಸ್ ಆಗಿಬಿಡುತ್ತೆ. ಏನಕ್ಕ? ಬ್ರೀತ್ ಇನ್ ಬ್ರೀತ್ ಔಟ್, ವಾಕ್. ತಲೆ ತಿರುಗಿಸ್ದೆ, ಯಾಕಂದರೆ ಈಗ ಒಂದು ವಾಕ್ ಮಾಡಿ ಬರಬೇಕು. ಅನಿಸುತ್ತೆ? ಅಂದರೆ ಫ್ರೀ ಅನಿಸಿದೆ ಸರ್. ಕತ್ತೆಲ್ಲ ಒಂಥರ ಹಿಡ್ಕೊಂಡು ಆಗ್ತಾ ಇತ್ತು. ಒಂಥರ ಇವಾಗ ಸ್ವಲ್ಪ ಫ್ರೀ ಅನಿಸ್ತಿದೆ. ಕೂತ್ಕೊಳ್ಳಿ. ಇವಾಗ ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡನ್ನು ಇದು ಮಾಡೋದು. ಈಗಲೇ ಬಂದ್ಬಿಡಿ. ನಾವು ಮಾಡಿ, ಓಪನ್ ಮಾಡಿ, ಕ್ಲೋಸ್ ಮಾಡಿ, ಓಪನ್ ಮಾಡಿ, ಕ್ಲೋಸ್ ಮಾಡಿ. ಇದು ಥೈರಾಯ್ಡ್ ಗ್ಲ್ಯಾಂಡನ್ನು ನಾವು ಆ್ಯಕ್ಟಿವೇಟ್ ಮಾಡೋದು. ಸೊ ಇದರಿಂದ ನಮಗೆ ಥೈರಾಯ್ಡಿಂದ ಬರೋ ಪ್ರಾಬ್ಲಮ್ಗಳು ಎಲ್ಲ ವಾಸಿ ಆಗುತ್ತೆ. ಇದು ಆ್ಯಕ್ಟಿವೇಟ್ ಮಾಡೋದು ಅಷ್ಟೇ. ಓಕೆ, ರೈಟ್. ನೆಕ್ಸ್ಟು ಕೈ. ಇದನ್ನೆಲ್ಲ ನಾವು ಮನೇಲೇ ಮಾಡ್ಕೋಬೋದಲ್ಲ ಸರ್? ಇಲ್ಲೇ ಬರಬೇಕು ಸೆಟ್ಟಿಂಗ್ಸ್ ಅಂದರೆ ಇದನ್ನೆಲ್ಲ ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಯಾಕಂದರೆ ಸೆಲ್ಫ್ ಇದು ಮಾಡ್ಬೋದು, ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ನಾವು ಆಲ್ರೆಡಿ ಪ್ರಾಬ್ಲಮ್ ಇರ್ತೀವಿ. ಆ ಪ್ರಾಬ್ಲಮ್ ಇರುವಾಗ ನೀವು ಮಾಡೋಕ್ಕೆ ಭಯ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ವೇರಿಯೇಷನ್ ಆದ್ರೂ ಏನು ಪ್ರಾಬ್ಲಮ್ ಏನು ಆಗಲ್ಲ, ಮತ್ತೆ ನಿಮಗೆ ಅಷ್ಟು ಸುಲಭವಾಗಿ ಕಾಣಲ್ಲ. ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ. ಈಗ ಥೈರಾಯ್ಡ್ ಇರೋರು ನೆಕ್ ಪ್ರಾಬ್ಲಮ್ ಎಲ್ಲ ಮಾಡೋಕ್ಕಾಗಲ್ಲ. ಮತ್ತೆ ಬ್ರೀದ್ ಇನ್ ಬ್ರೀದ್ ಔಟ್, ವಾಕ್.
ನಮ್ಮದು ಲೋಯರ್ ಹಿಪ್ಪಿಂದ ಮಾಡುವ. ಫಸ್ಟು ಲೆಗ್ಗೆಲ್ಲ ಅಲೈನ್ ಆಯಿತು. ಇವಾಗ ಏನು ಮಾಡ್ತೀವಿ ಅಂದರೆ ನೌ ವಿ ಆರ್ ಗೋಯಿಂಗ್ ಟು ಅಲೈನ್ ದ ಲೋಯರ್ ಹಿಪ್ಪು. ನೋಡಿ ಇಲ್ಲಿ ನೋಡಿದ್ರೆ ಒಂದು ಹಳ್ಳ ಇರುತ್ತೆ, ಇಲ್ಲಿ ನೋಡಿದ್ರೆ ಅಲ್ಲಿ ನೋವೇನು ಇದ್ದರೆ ಅದು ನೋವನ್ನು ನೋಡಿಬಿಟ್ಟು ನಾವು ಕರೆಕ್ಟಾಗಿ ಮಾಡೋದು. ನೀವೇನು ಮಾಡಬೇಕು, ಜಸ್ಟ್ ಮೂವ್ ಮಾಡಬೇಕು. ಮೂವ್ ಮಾಡಿದ್ರೆ ಲೆಫ್ಟ್ ರೈಟ್ ಮಾಡಬೇಕು. ಮೇಲೆ ಕಾಲನ್ನ ಎತ್ತಿ, ಎರಡು ಕಾಲನ್ನು ಎತ್ತಿ ಮಾಡಿ. ನೋವೇನಿದೆಯಾ ನಿಮಗೆ? ಇಲ್ಲ ಸರ್. ನೋಡಿ ನೆಕ್ಸ್ಟು ಹಾಗೆ ನಾನು ಲೋಯರ್ ಬ್ಯಾಕ್ ಮಾಡ್ತಾಯಿದ್ದೀನಿ. ನಾನು ಲೋಯರ್ ಬ್ಯಾಕ್, ಇಲ್ಲಿ ಲೋಯರ್ ಬ್ಯಾಕ್ನಲ್ಲಿ 5 ಬೋನ್ಗಳಿವೆ, L1 to L5, ಕೆಳಗೆ L5. ಸೊ ಏನು ಮಾಡ್ತೀನಿ ಅಂದರೆ ಅದನ್ನು ನಾನೇನು ಮಾಡ್ತೀನಿ, ಜಸ್ಟ್ ಈಗ ಚೆಕ್ ಮಾಡ್ಬೋದು. ಚೆಕ್ ಮಾಡಬೇಕಂದ್ರೆ ಅದು ಕರೆಕ್ಟಾಗಿ ಹಿಂಗೆ ಇಟ್ಟು ಕೈ ಇಟ್ಕೊಂಡು ಮಾಡ್ಬೋದು. ಸೊ ಇದನ್ನು ನಾವು ಏನು ಮಾಡ್ತೀವಿ, ಇದು ಅಲೈನ್ ಮಾಡ್ತೀನಿ ಕರೆಕ್ಟಾ. L1 to L5 to L1. ಸೊ ಎರಡು ಕಡೆನೂ ನಾವು ಮಾಡ್ಬೋದು, ಆಯಿತಾ. ಬನ್ನಿ, ಉಸಿರು ತಗೊಳ್ಳಿ. ಮೂವಿಂದ ಉಸಿರು ತಗೊಂಡು ಬಾಯಿಂದ ಬಿಡಬೇಕು. ಜಸ್ಟ್ ವಾಕ್ ಮಾಡಿ, ಜಸ್ಟ್ ವಾಕ್. ಫ್ರೀ ಅನಿಸುತ್ತಾ ಈಗ? ಸ್ವಲ್ಪ ಲೋಯರ್ ಸರಿ ಬನ್ನಿ.